ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ ಏನಪ್ಪ ಇಷ್ಟೊಂದು ಸಾಮಾನು ಇಟ್ಕೊಂಡಿದ್ದಾರ ಅಂದ್ಕೊಂಡಿದ್ದೀರಾ. ಸೊ ಇಲ್ಲ, ಇದು ಒಂದು ಟಜಲ್ನ ಹಾಕ್ತಾ ಇದ್ದೀನಿ. ಒಂದು ಗ್ರ್ಯಾಂಡಾಗಿ ಒಂದು ಬ್ರೈಡಲ್ ಕೊಡುವಂಥ ಟಜಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಯಾವ ರೀತಿ ನೀವು ಹಾಕೋಬೋದು ಈಸಿಯಾಗಿ ಅಂತ ಇವತ್ತು ಎಲ್ಲದನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಒಂದು ಬಟ್ಟೆಗೆ ಹಾಕಿರೋದ್ರಿಂದ ಒಂದು ಬಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. 2 ಕಲರ್ ದಾರಾನ ಇಲ್ಲಿ ನಾನು 100 ಎಳೆ ದಾರ ತೊಗೊಂಡಿದ್ದೀನಿ. 100 ಎಳೆ ಕೌಂಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು 2 ಈ ರೀತಿ ಮಾಡಿಕೊಂಡಾಗ 200 ಎಳೆ ದಾರ ಆಗುತ್ತೆ ಕುಚ್ಚಿಗೆ. ಹಾಗೆ ಒಂದು ಗಮ್ ತೊಗೊಂಡಿದ್ದೀನಿ. ಕ್ರೋಶಾ ಸೂಜಿಯಿಂದನೇ ಟಜಲ್ನ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು. ಸೊ ನಿಮ್ಮ ಮನೇಲಿ ಏನಾದರೂ ಟೇಪ್ ಇಲ್ಲ ಅಂದರೆ ಮೆಜರ್ಮೆಂಟ್ಗೋಸ್ಕರ ಈ ರೀತಿ ಕಡ್ಡಿನ ತೊಗೊಳ್ತಾ ಇದ್ದೀನಿ ಇಲ್ಲಿ ನಾನು ಮೆಜರ್ಮೆಂಟಿಗೆ. ಸೊ ಈ ರೀತಿ ಕಡ್ಡಿ ತೊಗೋಬೋದು. ಯಾರ ಮನೇಲಿ ಏನಾದರೂ ಟೇಪ್ ಇಲ್ಲ ಅಂದರೆ ಈ ಥರ ಒಂದು ಕಡ್ಡಿ ಸಹಾಯದಿಂದ ನೀವು ಮೆಜರ್ಮೆಂಟ್ನ ನೋಡಿಕೊಂಡು ಕುಚ್ಚು ಹಾಕೋಬೋದು. ಇದಕ್ಕೆ ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ನನ್ನ ಹತ್ರ ವೇಸ್ಟ್ ಆಗಿತ್ತು, ಇದು ಕುಚ್ಚು ಒಳಗಡೆ ಹೋಗ್ಬಿಡುತ್ತೆ, ಹಂಗಾಗಿ ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ. ಇದೇ ಥರ ತೊಗೋಬೇಕು ಅಂತ ಏನಿಲ್ಲ, ನಿಮ್ಮ ತಲೆ ಯಾವ ರೀತಿ ಬೀಡ್ಸ್ ಇದೆಯೋ ಆ ರೀತಿ ಬೀಡನ್ನ ಓಲ್ಡ್ ಬೀಡನ್ನೇ ನೀವು ಬಳಸ್ಬೋದು. ಯಾಕಂದರೆ ಇದು ಕುಚ್ಚು ಒಳಗಡೆ ಕವರ್ ಆಗೋದ್ರಿಂದ ಅಂತ ಏನೂ ಕಾಣಿಸೋದಿಲ್ಲ, ಹಂಗಾಗಿ ನಾನು ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಈ ರೀತಿ ರೌಂಡ್ ಶೇಪ್ ಇರುವಂಥ ಗೋಲ್ಡ್ ಕಲರ್ ಬೀಡು, ಸ್ಟೋನ್ ಲೇಸು, ಜರಿ ಥ್ರೆಡ್ನ ತೊಗೊಂಡಿದ್ದೀನಿ ಸುತ್ತೋದಕ್ಕೆ. ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಈಸಿಯಾಗಿ ಅಂತ. ಫಸ್ಟು ನೀಟಾಗಿ ಈ ರೀತಿ ಸೀರೆನ ಹಾಕ್ಕೊಂಡ್ಮೇಲೆ ಇದೇ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಳ್ಳೋದಕ್ಕೆ ಇದು ಸಹಾಯ ತೊಗೊಂಡಿದ್ದೀನಿ ಅನ್ನಲ್ವಾ. ಈ ರೀತಿ ಇಟ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಪೆನ್ಸಿಲ್ ಇದ್ದರೆ ಆ ರೀತಿ ಪೆನ್ಸಿಲಿಂದ ನೀವು ಮಾರ್ಕ್ನ ಮಾಡ್ಕೋಬೋದು. ಇಲ್ಲ ನಿಮ್ಮ ಹತ್ರ ಪೆನ್ಸಿಲ್ ಇಲ್ಲ ಅಂದರೆ ಡೈರೆಕ್ಟಾಗಿ ಸೂಜಿನೇ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸೀರೆ ಎಂಡ್ ಸ್ಟಾರ್ಟಿಂಗ್ ಹಿಂಗಿದ್ರೆ ಈ ರೀತಿ ಓಲ್ನ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಆ ಓಲ್ ಎಲ್ಲ ಹಾಕಿದ್ರೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಮತ್ತೆ ಇಲ್ಲಿ ಒಂದು ಹೋಲ್ನ ಹಾಕ್ತಾ ಇದ್ದೀನಿ. ಈ ರೀತಿ ಸ್ಯಾರಿ ಫುಲ್ಲು ನೋಡಿಕೊಂಡು ನೀವು ಫಸ್ಟು ಈ ರೀತಿ ಹೋಲ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಅನ್ನೋದು ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಬರುತ್ತೆ. ಸೊ ಇಲ್ಲಿ ನಾನು ಹೋಲ್ ಹಾಕಿದ್ನಲ್ವ, ಮತ್ತು ಇಲ್ಲಿದ್ದ ಕಡ್ಡಿನ ಇಟ್ಕೊಂಡು ಮತ್ತು ಈ ಕಡೆ ಸೊ ಟೈಲರಿಂಗ್ ಕೆಲಸ ಮಾಡಿದ್ರೆ ನಿಮ್ಮ ಮನೇಲಿ ಎಲ್ಲ ಇರುತ್ತೆ. ಸೊ ನಿಮಗೆ ಈ ರೀತಿ ಆಗುತ್ತೆ ಇಲ್ಲ ಅನಿಸುತ್ತೆ, ಟೇಪ್ ಮೆಜರ್ಮೆಂಟ್ ಇಟ್ಕೊಂಡು ನೀವು ಆರಾಮಾಗಿ ಹಾಕ್ಕೋಬೋದು. ಬಟ್ ಇಲ್ಲಾರ್ದವ್ರಿಗೆ ನೀವು ಈ ರೀತಿ ಮನೇಲೇ ಇರುವಂಥ ಸೂಜಿ ಸಹಾಯದಿಂದ ಈ ರೀತಿ ನೋಡಿ ಪ್ರತಿಯೊಂದು ಮೆಜರ್ಮೆಂಟ್ ಇಟ್ಕೊಂಡು ಈ ರೀತಿ ಫಸ್ಟು ಹೋಲ್ನ ಹಾಕ್ಕೊಂಬಿಡಿ. ಈ ರೀತಿ ಸ್ವಲ್ಪ ನೀಟಾಗಿ ಕಾಣೋಂಗೆ ಸೂಜಿ ಸಹಾಯದಿಂದ ಹೋಲ್ನ ಹಾಕ್ಕೊಳ್ಳಿ. ಇಲ್ಲೇ ನಾವು ಥ್ರೆಡ್ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಈ ರೀತಿ ಗಮ್ಮ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಪೋಣಿಸ್ಕೊಳ್ಳೋದಕ್ಕೆ ಈ ರೀತಿ ಕವರ್ ಮಾಡ್ಕೊಂಡಿದ್ದೀನಿ ಈ ದಾರನ. ಈಗ ಬ್ಯಾಕ್ ಸೈಡಿಂದ ಈ ರೀತಿ ದಾರನ ಈ ಒಂದು ಹೋಲ್ ಒಳಗಡೆ ಹಾಕಿಬಿಟ್ಟು ದಾರನ ಎಳ್ಕೊಳ್ಳೋಕೆ ಮುಂಚೆ ನಾನೇನಿಲ್ಲಿ ಬೀಡ್ಸ್ ತೋರಿಸಿದ್ನಲ್ವ ಈ ರೀತಿ ರೌಂಡ್ ಶೇಪ್ ಇರೋಂಥದ್ದು, ಇದರ ಒಳಗಡೆ ಕೂಡ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡಾಗ ದಾರ ಆರಾಮಾಗೆ ಬರುತ್ತೆ. ಈ ರೀತಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟು ಎಲ್ಲವರೆಗೆ ಕುಚ್ಚಿಗೆ ದಾರ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲವರೆಗೂ ಬರೋವರೆಗೂ ನೀಟಾಗಿ ಈ ರೀತಿ ಎಳ್ಕೊಂಡು ಇಷ್ಟು ಉದ್ದ ದಾರ ನಾನು ಬಿಡ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನಾನು ಒಂದು ಒಳಗಡೆ ಬೀಟ್ ಕವರ್ ಮಾಡ್ತಾ ಇದ್ದೀನಿ ಅಲ್ವಾ, ಹಂಗಾಗಿ ಸ್ವಲ್ಪ ದಾರನ ಜಾಸ್ತಿನೇ ಈ ರೀತಿ ಬಿಟ್ಬಿಟ್ಟು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ಲೆಂತಲ್ಲಿ ಕುಚ್ಚಿಗೆ ದಾರ ಬೇಕು, ಹಂಗಾಗಿ ಈ ರೀತಿ ಇಷ್ಟೊಂದು ಲೆಂತ್ ನೋಡಿಕೊಂಡು ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಜರಿ ಥ್ರೆಡನ್ನು ಈ ರೀತಿ ಇಟ್ಬಿಟ್ಟು ಈ ಎಡಗಡೆ ಸಹಾಯದಿಂದ ಇದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ನಾನು ಹೂ ಹೇಗೆ ಕಟ್ತೀನಲ್ವ ಆ ರೀತಿ ಇದನ್ನು ಒಂದು ಕುಚ್ಚು ಅನ್ನೋದು ಕಟ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಕುಚ್ಚನ್ನ ಕಟ್ಟಿದ ಮೇಲೆ ಈಗ ಈ ಬೀಡೊಂದು ಒಳಗಡೆ ಈ ರೀತಿ ಇಟ್ಬಿಟ್ಟು ಇದನ್ನು ಕೂಡ ನೀಟಾಗಿ ಕವರ್ ಮಾಡ್ಕೊತಾ ಇದ್ದೀನಿ. ಕವರ್ ಮಾಡಿಕೊಂಡು ಇದನ್ನು ಕೂಡ ಈಗ ನಾನು ಕಟ್ಕೊತಾ ಇದ್ದೀನಿ. ಈಗ ಮೇಲೆ ಕೂಡ ಮಧ್ಯದಲ್ಲಿ ಒಂದು ಬೀಡಾಗಿ ಕೂಡ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಈಗ ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ನೋಡಿಕೊಂಡು ನೀಟಾಗಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಇದು ಬಂದು ಹೋಲ್ ಚಿಕ್ಕದಿರೋದ್ರಿಂದ ನಾನು ಬಂದು 200 ಎಳೆ ದಾರ ಆಯಿತು, 100 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಡಬಲ್ ಆದರೆ ಅದು 200 ಎಳೆ ಆಗುತ್ತೆ. ಇನ್ನೂ ಸ್ವಲ್ಪ ನಿಮಗೆ ತಿಕ್ ಬೇಕಾಯಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಎಳೆನ ದಾರ ಮಾಡಿಕೊಂಡು ಕುಚ್ಚು ಅನ್ನೋದು ಇನ್ನೂ ಸ್ವಲ್ಪ ತಿಕ್ಕಾಗಿ ನೀವು ಕಟ್ಕೋಬೋದು. ಸೊ ಪ್ರತಿಯೊಂದನ್ನು ಸ್ಯಾರಿ ಫುಲ್ಲು ಈ ರೀತಿ ಹಾಕ್ಕೊಂಡ್ಮೇಲೆ
ಇಲ್ಲೇನು ನಮ್ಮ ಮೆಜರ್ಮೆಂಟ್ ಏನಿದೆಯಲ್ವಾ, ಸ್ಟೋನ್ ಲೇಸನ್ನ ಮೆಜರ್ಮೆಂಟ್ನ ಕರೆಕ್ಟಾಗಿ ಈ ರೀತಿ ಫಸ್ಟು ಒಂದನ್ನು ನೋಡ್ಕೊಳ್ಳಿ, ಎಷ್ಟು ತೊಗೊಳುತ್ತೆ ಈ ಮಣಿ ಸ್ಟೋನ್ ಲೇಸ್ ಅನ್ನೋದು. ಈ ರೀತಿ ನೋಡ್ಕೊಂಬಿಟ್ಟು ಎಷ್ಟು ಕೌಂಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಎಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ 1 2 3 4 5 6 7 8 9. ಸೊ 9 ಕೌಂಟ್ ಮಾಡಿಕೊಂಡು ಈ ರೀತಿ ಸ್ಟೋನ್ ಲೇಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ಟಾರ್ಟಿಂಗಲ್ಲಿ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ, ಸ್ಯಾರಿ ಫುಲ್ಲು ನಿಮಗೆ ಈಸಿಯಾಗಿ ಹಾಕ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಇದೇನು ಬೀಡ್ ಇದೆಯಲ್ವಾ, ಇದ್ರ ಸುತ್ತ ನಾನೀಗ ಗಮ್ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಮತ್ತು ಕಾಟನ್ ಥ್ರೆಡ್ಡಿಂದ ಟಿಚ್ ಹಾಕೋದಾಗಲಿ ಯಾವುದೇ ಒಂದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದೇ ಗಮ್ಗೆ ಸ್ಟೋನ್ ಲೇಸ್ ಕೂಡ ಆರಾಮಾಗಿ ಟಿಫಾಗಿ ಕೂಡುತ್ತೆ, ಹಾಗೆ ಈ ಬೀಡ್ ಕೂಡ ಪರ್ಫೆಕ್ಟಾಗಿ ಸೀರೆಗೆ ಕುಂತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬೋದು. ನೋಡಿ ಈ ರೀತಿ ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಡಿಸೈನಿಗೆ ಈ ರೀತಿ ಬರುತ್ತೆ. ಸ್ವಲ್ಪ ಹಾಕ್ತೀನಿ, ನಾನು ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಡ್ರೈ ಆದಮೇಲೆ ಇದನ್ನ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಗಮ್ ಇರೋದ್ರಿಂದ ಈ ರೀತಿ ವೈಟ್ ಆಗಿ ಡಿಸೈನ್ ಅನ್ನೋದು ಕಾಣಿಸ್ತಾ ಇದೆ. ಸ್ವಲ್ಪ ಇದು ಹಾಕಿಬಿಟ್ಟು ಡ್ರೈ ಆದಮೇಲೆ ಯಾವ ಥರ ಲುಕ್ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಹಾಗೆ ಒಂದು ಬ್ರೈಡಲ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಅಷ್ಟೊಂದು ಚೆನ್ನಾಗಿ ಬರುತ್ತೆ ಈ ಒಂದು ಟಜಲ್ಲು. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಸ್ವಲ್ಪ ಹಾಕಿಬಿಟ್ಟು ಕೂಡ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಒಂದು 4 ಹಾಕಿದ್ದೀನಿ ನಾನು, ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಗಮ್ಮೆಲ್ಲ ಡ್ರೈ ಆದಮೇಲೆ ಈ ರೀತಿ ಡಿಸೈನ್ ಅನ್ನೋದು ಕಾಣಿಸ್ತಾ ಇದೆ. ಯಾವುದೇ ಒಂದು ಟಿಚ್ ಹಾಕೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಗಮ್ಮಲ್ಲೇ ಟಿಫಾಗಿ ಕುಂತ್ಕೊಂಡಿದೆ. ಸೊ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಸೊ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ ಈ ಒಂದು ಟಜಲ್ ಡಿಸೈನ್ ಬಂದು. ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿಗೂ ಹಾಕ್ಬೋದು. ಮದುವೆ ಸೀರೆ ಕೂಡ ನೀವು ಆರಾಮಾಗಿ ಈ ಒಂದು ಡಿಸೈನ್ನ ಟ್ರೈ ಮಾಡ್ಬೋದು. ಕ್ರೋಶ ಹಾಕ್ಕೊಂಡು ಬೋರ್ ಆಗಿದ್ರೆ ಈ ರೀತಿ ಡಿಫ್ರೆಂಟಾಗಿ ಟಜಲ್ನ ನೀವು ಟ್ರೈ ಮಾಡ್ಬೋದು. ಈ ರೀತಿ ಬಂದಿದೆ ಫ್ರೆಂಡ್ಸ್ ಈ ಒಂದು ಟಜಲ್. ಒಂದು ತುಂಬ ಬೇಗನೆ ಆಗೋಗುತ್ತೆ, ಅಂತ ಏನು ಟೈಮ್ ತೊಗೊಳ. ಒಂದು ಸರಿ ದಾರ ರೆಡಿ ಮಾಡಿಕೊಂಡು ಕುಂತ್ಕೊಂಡ್ಬಿಟ್ರಷ್ಟೇ, ಕುಚ್ಚನ್ನು ಹಾಕೊಂಡ್ಬಿಟ್ಟು ಲಾಸ್ಟಲ್ಲಿ ಈ ರೀತಿ ಸ್ಟೋನ್ ಲೇಸನ್ನು ಅಂಟಿಸ್ಕೊಂಡು ಹೋಗೋದಷ್ಟೇ. ಅಂತ ಏನು ಹೆವಿ ಏನು ಕೆಲಸ ಇಲ್ಲ, ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಇದು ಸ್ಯಾರಿ ಫುಲ್ಲು ಕಂಪ್ಲೀಟಾಗಿ ಹಾಕಿದರೆ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450 to 500 ರೂಪೀಸ್ ಚಾರ್ಜ್ ಮಾಡ್ಬೋದು. ಯಾಕಂದರೆ ಸ್ಟೋನ್ ಲೇಸು ಹಾಗೆ ಮಣಿನೂ ಕೂಡ ತೊಗೊಂಡಿರೋದ್ರಿಂದ ಸ್ಯಾರಿ ಹಾಕಿದಾಗ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಈ ಒಂದು ಟಜಲ್ಲು. ಸೊ ಹಂಗಾಗಿ ಇದಕ್ಕೆ ಪ್ರೈಸ್ ಅನ್ನೋದು ನೀವು ಇಷ್ಟು ತೊಗೋಬೋದು. ನೋಡಿ ನೋಡ್ಕೊಂಬಿಟ್ಟು ಟೈಮ್ ನೋಡಿಕೊಂಡು ಪ್ರೈಸ್ ಅನ್ನೋದು ನೀವು ತೊಗೋಬೋದು. ನಾನು ಬಂದು ಇಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಹತ್ರ ಬೇಕಿದ್ದರೂ ಕೂಡ ನೀವು ಹತ್ರ ಇನ್ನೂ ಚೂರು ಹತ್ರನೂ ಕೂಡ ನೀವು ಮಾಡ್ಕೋಬೋದು. ಇಲ್ಲ ನಮ್ಗೆ ಇಷ್ಟೇ ಸಾಕು ಅಂದರೆ ನೀವು ಇಷ್ಟು ಕೂಡ ಮಾಡ್ಕೋಬೋದು. ಕುಚ್ಚು ಕೂಡ ಸ್ವಲ್ಪ ತಿಕ್ಕಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ದಪ್ಪದಾಗಿ ಕೂಡ ನೀವು ಕುಚ್ಚನ್ನು ಹಾಕ್ಕೋಬೋದು. ಸೊ ಇಲ್ಲಿ ಈ ಹೋಲ್ ಬಂದು ಚಿಕ್ಕದಾಗಿರೋದ್ರಿಂದ ನಾನು ಇಷ್ಟೊಂದು ದಪ್ಪ ಕುಚ್ಚನ್ನು ಹಾಕಿದ್ದೀನಿ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ಟಜಲ್ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.